ಹಾಯ್ ಸ್ನೇಹಿತರೆ, ತುಳಜಾಪುರ ಅಂಬಾಬಾಯಿ ದೇವಸ್ಥಾನ ಮಹಾರಾಷ್ಟ್ರಲ್ಲಿ ಇರೋದು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಸ್ನೇಹಿತರೆ. ಊರ ಹಬ್ಬ ಇತ್ತು, ಹಾಗಾಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅತ್ತೆ ಮಾವ ಮೈದನ್ ಹೆಂಡ್ತಿ ಮತ್ತೆ ನಮ್ಮ ಮಕ್ಕಳು ಎಲ್ಲ ಸೇರಿ ಹೋಗಿದ್ದು. ನಮ್ಮ ನಾದಿನಿಯವರೆಲ್ಲ ಸೇರಿ ಹೋಗಿದ್ದೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಮೆಟ್ಲಿದೆ ಅಲ್ವಾ, ದೇವಸ್ಥಾನ ಸ್ವಲ್ಪ ಡೌನಲ್ಲಿ ಇರುವಂಥದ್ದು. ಮೆಟ್ಲು ಮೇಲಿಂದ ಹಿಡಿದ್ಬಿಟ್ಟು ಹೋಗ್ತಾ ಇರುವಂಥ ಸ್ನೇಹಿತರೆ. ಮುಂಚೆಕ್ಕಿಂತ ದೇವಸ್ಥಾನ ಇವಾಗ ಫುಲ್ ತುಂಬ ಚೇಂಜಸ್ ಆಗಿದೆ ಸ್ನೇಹಿತರೆ. ಏಕೆಂದರೆ ಮುಂಚೆ ಎಲ್ಲ ಅಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ರೂಮಲ್ಲಿ ಸ್ನಾನ ಮಾಡಿಕೊಂಡು ಹೋಗಬೇಕಾಗುತ್ತೆ. ಕಲ್ಯಾಣಿ ಇರುತ್ತಲ್ವಾ, ಕಲ್ಯಾಣಿ ಹತ್ರ ಎಲ್ಲ ಮುಂಚೆ ಸ್ನಾನ ಮಾಡ್ತಿದ್ದೀವಿ ನಾವು. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಹೋಗಿದ್ದೆ. ಇವಾಗ ಹೋಗಿರೋದು ನಾವು ಒಂದು 5 ವರ್ಷ, 5ರಿಂದ 6 ವರ್ಷ ಆಗಿರ್ಬೋದು ಸ್ನೇಹಿತರೆ. ಅದರ ಹಿಂದೆ ಹೋಗಿದ್ದೀವಿ. ಮತ್ತಾದಮೇಲೆ ನಮ್ಮ ಇದಂದು ಮದುವೆ ಆಯ್ತಲ್ಲ, ಹೋಗೋಣಂತ ಹೋಗಿದ್ದೀವಿ ಸ್ನೇಹಿತರೆ. ಎಲ್ಲರೂ ನೋಡ್ತಾ ಇರ್ಬೋದು. ಕ್ಯೂತು ಯಾವ ದೇವಸ್ಥಾನಕ್ಕೆ ಹೋದರೂ ರಶ್ ಇದ್ದೇ ಇರುತ್ತೆ. ಜನ ಇರ್ತಾನೆ ಇರ್ತಾರಲ್ವ ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಮೆಟ್ಲೆಲ್ಲ ಹಿಡಿದ್ಬಿಟ್ಟು ಲೈನಲ್ಲಿ ಹೋಗ್ತಾ ಇದ್ದೀವಿ. ಆದರೂ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. 1 ಅವರು 1.5 ಅವರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟೊಂದೇನು ತುಂಬ ರಶ್ ಇರಲಿಲ್ಲ. ಯಾಕೆಂದರೆ ನಾವು ಬೇಗ ಬಂದುಬಿಟ್ಟಿದ್ದೇವಲ್ಲ, ಹಾಗಾಗ್ಬಿಟ್ಟು ತುಂಬ ರಶ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಬನ್ನಿ, ಇವಾಗ ಕ್ಯೂವಲ್ಲಿ ಹೋಗ್ತಾ ಇದ್ದೇವಲ್ಲ ಸ್ನೇಹಿತರೆ. ಮೆಟ್ಲೆಲ್ಲ ಇದೆ ಅಲ್ವಾ, ಮೆಟ್ಲೆಲ್ಲ ಹತ್ತಿ ಎಂಟ್ರೆನ್ಸ್ ಅಂದರೆ ಮಿನಿಮಮ್ ಇಲ್ಲ ಅಂದರೆ 6ರಿಂದ 5 ಫ್ಲೋರ್ ಇರುತ್ತೆ ಸ್ನೇಹಿತರೆ. ಅದೆಲ್ಲ ಸುತ್ತಿ ಆಮೇಲೆ ನಾವು ದೇವರ ದರ್ಶನ ಪಡಬೇಕಾಗುತ್ತೆ. ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಥರ ರೌಂಡ್ ಹಾಕಿ ಈ ಥರ 5 ಫ್ಲೋರ್ ಇರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, 4th, 5th ಹೀಗೆ ಇರುತ್ತೆ. ಇದೆಲ್ಲ ಸುತ್ತ ಹಾಕಿ ನಾವು ಆಮೇಲೆ ದೇವಸ್ಥಾನ ದರ್ಶನ ಹತ್ರ ಹೋಗಬೇಕಾಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. 3 ವರ್ಷಕ್ಕೆ ಒಂದ್ಸತಿ ಹೋಗೋದು ನಾವು ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ. ಆದರೆ ಸುಮಾರು 6 ವರ್ಷದಿಂದ ಹೋಗಿರಲಿಲ್ಲ. ಹಾಗಾಗಿಬಿಟ್ಟು ಈ ವರ್ಷ ಹೋಗಿದ್ದೇವೆ ಸ್ನೇಹಿತರೆ. ನಾನು ಯಾರಿಗೂ ವಿಡಿಯೋದಲ್ಲಿ ತಗೊಂಡಿಲ್ಲ ಸ್ನೇಹಿತರೆ. ನಮ್ಮ ಮಕ್ಕಳಾಗಿರಲಿ, ನಮ್ಮ ಅತ್ತೆ ಮಾವ ಆಗಿರಲಿ, ನಮ್ಮ ಮೈದ ಆಗಿರಲಿ, ನಮ್ಮ ಯಜಮಾನ್ರು ಆಗಿರಲಿ, ನಾನು ಯಾರಿಗೂ ವಿಡಿಯೋದಲ್ಲಿ ತಗೊಂಡಿಲ್ಲ. ಏಕೆಂದರೆ ಅವರೆಲ್ಲ ನಮ್ಮದು ಎಲ್ಲ ಬಿಡುವೆ ಬೇಡ ಅಂತ ಅಂದರು ನಮ್ಮ ಅತ್ತೆ ಮಾವ. ಅದಕ್ಕೋಸ್ಕರ ವಿಡಿಯೋದಲ್ಲಿ ತಗೊಂಡಿಲ್ಲ ಸ್ನೇಹಿತರೆ. ಮತ್ತು ನಮ್ಮ ಯಜಮಾನ್ರು ಕೆಲಸ ಮಾಡೋ ಜಾಗದಲ್ಲಿ ಯಾರಾದರೂ ನೋಡಿದರೆ ನಮ್ಮಿಂದಾಗಿ ನಾವು ಯೂಟ್ಯೂಬ್ ಮಾಡ್ತಾಯಿದ್ರಿಂದ ಅವ್ರಿಗೂ ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದಲ್ವ. ಅದಕ್ಕೋಸ್ಕರ ನಾನು ಬೇಡ ಅಂತ ಅವ್ರಿಗೂ ತಗೊಂಡಿಲ್ಲ ವಿಡಿಯೋದಲ್ಲಿ. ಏನೇ ಇದ್ದರೂ ಪ್ರಜ್ಜು ಮತ್ತು ನಾನು ಸ್ವಲ್ಪ ಇರ್ಬೋದು ವಿಡಿಯೋಯಲ್ಲಿ ಅಂತ ಇರ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದರ್ಶನ್ಗೆ ಮತ್ತೆ ಹೋಗ್ತಾ ಇದ್ದೀವಿ. ಫುಲ್ ಎಲ್ಲ ಕ್ಯೂ ಇದೆ ಜಾಸ್ತಿ. ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳಾಗದೇ ಇರೋರು ತೊಟ್ಟಿಲಿರುತ್ತೆ ಸ್ನೇಹಿತರೆ. ಅಲ್ಲಿ ಏನಾದರೂ ನಮ್ಮ ಹರಕೆ ಇರುತ್ತಲ್ಲ, ಆ ಹರಕೆನ ಅಲ್ಲಿ ತೊಟ್ಲಲ್ಲಿ ಹಾಕಿದರೆ ಮಕ್ಕಳಾಗುತ್ತೆ ನಮಗೆ ಅಂತ ಆ ದೇವಸ್ಥಾನ ಹತ್ರ ಇರೋದು. ಇಲ್ಲಿಂದ ಮತ್ತೆ ಸಪ್ರೇಟ್ ಲೈನ್ ಇದೆ ಸ್ನೇಹಿತರೆ. ನಾವು ಮಾಮೂಲಿ ದರ್ಶನ್ ಲೈನಲ್ಲೇ ಬಂದಿದ್ದು. ಟಿಕೆಟ್ ದರ್ಶನ ಸಪ್ರೇಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ದರ್ಶನ ಎಲ್ಲ ಮಾಡಿಬಿಟ್ಟು ಆಚೆ ಬಂದಿದ್ದೀವಿ ಸ್ನೇಹಿತರೆ. ಜನ ಇನ್ನೂ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾವೆಲ್ಲ ದರ್ಶನ ಮಾಡಿಕೊಂಡು ಈಚೆ ಬಂದಿರೋದು. ಹೊರಗಡೆ ಹೋಗಬೇಕು ಸ್ನೇಹಿತರೆ. ಇವಾಗ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಕೇಳ್ಬೋದು. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಬಾಬಾಯಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಪ್ರಜ್ಜು. ಹಾಗಾಗ್ಬಿಟ್ಟು ನಮ್ಮ ಪ್ರಜ್ಜುಗೆ ಫೋನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಆ ದೇವಸ್ಥಾನಕ್ಕೆ ಹೋದರೆ ಸ್ನೇಹಿತರೆ, ನಾವು ಅಲ್ಲಿ ಮಟನ್ ಊಟ ಮಾಡಲೇಬೇಕಾಗುತ್ತೆ. ಮಟನ್ ಊಟ ಮಾಡಬೇಕಾಗುತ್ತೆ. ಹಾಗಾಗ್ಬಿಟ್ಟು ನಾನು ಮಟನ್ ತಗೊಬಂದಿದ್ರು. 1.5-2 kg ಅಷ್ಟು ಮಟನ್ ತಗೊಬಂದಿದ್ರು ನಮ್ಮ ಯಜಮಾನ್ರು ಹೋಗಿಬಿಟ್ಟು. ಆ ಮಟನ್ ಸಾಂಬಾರು ಮಾಡೋಕ್ಕೆ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ. ಅದು ಬೇರೆ ಗ್ಯಾಸ್ ಬೇರೆ ಕೊಟ್ಟಿರಲಿಲ್ಲ ನಮಗೆ. ಸೌದೆ ತಗೊಬಂದೀವಿ, ಒಂದು 7-8 kg ಸೌದೆ. ರೊಟ್ಟಿ ಮನೆಯಿಂದ ಮಾಡ್ಕೊಂಡು ಹೋಗಿದ್ದೀವಿ. ಹಾಗಾಗ್ಬಿಟ್ಟು ಮತ್ತೆ ಮಟನ್ ಸಾಂಬಾರು, ಅನ್ನ ಮಾಡಬೇಕಾಗಿತ್ತು. ಹಾಗಾಗ್ಬಿಟ್ಟು ಬಿಸಿಲಲ್ಲೇ ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲಿದೆ. 12 ಗಂಟೆ ಆಗಿದೆ. 12 ಗಂಟೆ 12:30 ಹತ್ರ ಆಗಿದೆ ಟೈಮು. ಸಿಕ್ಕಾಪಟ್ಟೆ ಬಿಸಿಲು. ಟೆರೇಸ್ ಮೇಲೆ ನಮಗೆ ಕೊಟ್ಟಿದ್ರು. ಪಾತ್ರೆ ಎಲ್ಲ ಅವರೇ ಕೊಡ್ತಾರೆ ಸ್ನೇಹಿತರೆ. ಆದರೂ ಅಡುಗೆ ಮಾಡಿ ಅಲ್ಲಿ ಹೋದರೆ ದೇವಸ್ಥಾನ ಹತ್ರ ನಾವು ಮನೆಗೆ ಬಂದುಬಿಟ್ಟು ಮರಿ ಮಾಡ್ತೀವಿ ಸ್ನೇಹಿತರೆ. ಹಾಗಾಗ್ಬಿಟ್ಟು ಅಲ್ಲಿ ನಾವು ಮಟನ್ ಊಟನ ಮಾಡಿಬಿಟ್ಟು ಬರಬೇಕು. ನಮ್ಮ ಅತ್ತೆ ಟೊಮೊಟೊ ಎಲ್ಲ ಹಂಗೆ ಚಾಕುಯಿಂದ ಕಟ್ ಮಾಡಿ ಕೊಡ್ತಾಯಿದ್ರು. ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗ್ಬಿಟ್ಟು ಟೊಮೊಟೊ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಮಟನ್ನ ಹಾಕ್ತಾಯಿದ್ದೀನಿ. ನಮ್ಮ ಪ್ರಜ್ಜು ವಿಡಿಯೋ ಮಾಡ್ತಾಯಿದ್ದ ಸ್ನೇಹಿತರೆ.
ಹಾಗಾಗಿಬಿಟ್ಟು ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಮಟನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ತಾ ಇರೋದು ಸ್ನೇಹಿತರೆ. ಮಾಮೂಲಿ ಕೊಬ್ಬರಿ ಎಲ್ಲ ಮನೆಯಿಂದ ತಗೊಂಡು ಹೋಗಿದ್ದೀವಿ. ಅರ್ಶಿನ ಪೌಡ್ರು ಮತ್ತು ಮಟನ್ ಮಸಾಲ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದೆಲ್ಲ ಗರಂ ಮಸಾಲ ಎಲ್ಲ ಹಾಕ್ತಾಯಿದ್ದೀನಿ ನಾನು ಹಂಗೆ. ನಮ್ಮ ಪ್ರಜ್ಜು ವಿಡಿಯೋ ಬೇಡ ಅಂದರೆ ಇರಲಿ ಮಮ್ಮಿ ಅಂತ ಮಾಡ್ತಾಯಿದ್ದ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಅಂದರೆ ನಾವು ಏನಿಲ್ಲ ಅಂದರೂ ಒಂದು 15 ಜನ ಇದ್ದೀವಿ. ಹಾಗಾಗಿಬಿಟ್ಟು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಖಾರಕ್ಕೆ ತಕ್ಕಂತ ನೋಡಿಕೊಂಡು ಹಾಕೋತಾ ಇದ್ದೀನಿ. ಅಂದರೆ ನಾನಿಲ್ಲಿ 17, 15 ಸ್ಪೂನ್ ಏನೋ ಹಾಕಿದ್ದೀನಿ ಸ್ನೇಹಿತರೆ. ಅಷ್ಟು ಖಾರದ ಪೌಡ್ರ್ ಹಾಕಿದ್ದೀನಿ. ಹಾಗೂ ಪ್ರಜ್ಜು ಜಾಸ್ತಿ ಆಗುತ್ತೆ ಮಮ್ಮಿ ಅಂತ ಹೇಳ್ತಾಯಿದ್ರು. ಆದರೂ ಇರಲಿ ಅಂತ ಹಾಕಿದರೆ, ಆದರೆ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಮಟನ್ ಮಸಾಲ ಎಲ್ಲ ಹಾಕಿ, ಕೊಬ್ಬರಿ, ಶುಂಠಿ ಎಲ್ಲ ಹಾಕಿಬಿಟ್ಟು ಈ ಥರ ಫ್ರೈನ ಮಾಡ್ಕೊತಾ ಇದ್ದೀನಿ. ಅನ್ನದ್ದು ಮಾಡಬೇಕು. ಹಾಗಾಗಿಬಿಟ್ಟು ಫಸ್ಟು ಮಟನ್ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಈ ಥರ ಫ್ರೈ ಮಾಡಿದ್ದೀನಲ್ವಾ, ಇದಕ್ಕೆ ನೀರನ್ನು ಹಾಕ್ಕೊತೀನಿ. ಬಿಸಿಲಂತೂ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿಬಿಟ್ಟು ಮಟನ್ ಬೇಯಿಸ್ಗೋಸ್ಕರ ಮತ್ತು ನೀರನ್ನು ಹಾಕ್ಕೊತಾ ಇದ್ದೀನಿ. ಮಟನ್ ಸಾಂಬಾರ್ದು ಕುದೀತಾ ಇರ್ತಾರೆ, ಪ್ಲೇಟನ್ನು ಮುಚ್ಚಿಬಿಟ್ಟು ನೆರಳಲ್ಲಿ ಹೋಗಿ ಕೂತ್ಕೊತೀನಿ ಸ್ನೇಹಿತರೆ, ಅಷ್ಟು ಬಿಸಿಲಿದೆ. ನಮ್ಮ ಅತ್ತೆಗೆ ಕೆಳಗಡೆ ಹೋಗು ನೀನು, ನಾನು ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಸ್ನೇಹಿತರೆ. ನಾನು ಮತ್ತು ಪ್ರಜ್ಜು ಅಡುಗೆ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಡುಗೆ ಎಲ್ಲ ಆಗಿದೆ, ಊಟ ಮಾಡಿದ್ದೀನಿ. ಮನೆಗೆ ಹೋಗ್ತೀವಿ ಸ್ನೇಹಿತರೆ. ಊಟ ಎಲ್ಲ ಆಗಿದೆ, ದರ್ಶನ ಎಲ್ಲ ಮುಗೀತು. ಈ ವಿಡಿಯೋನ ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಊಟ ಮಾಡಿರೋದೆಲ್ಲ ವಿಡಿಯೋ ಕಳಿಸಿಲ್ಲ ಸ್ನೇಹಿತರೆ, ಅದೆಲ್ಲ ಕ್ಷಮೆ ಇರಲಿ. ಬೇಡ ಅಂತ ಕಳಿಸಿಲ್ಲ ನಾನು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.